ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಡಿಸೈನರ್ ಬ್ಲೌಸ್ಗಳನ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇವನ್ನೆಲ್ಲ ಯುಗಾದಿ ಹಬ್ಬಕ್ಕೆ ಸ್ಟಿಚ್ ಮಾಡಿರುವಂಥ ಬ್ಲೌಸಸ್ಗಳಾಗಿರೋದ್ರಿಂದ. ಮತ್ತು ಈ ವಾರದಲ್ಲಿ ತುಂಬ ಬ್ಲೌಸಸ್ಗಳನ್ನ ತೊಗೊಂಡು ಹೋಗ್ಬಿಟ್ರು. ಬಟ್ ಇದು ಲಾಸ್ಟ್ ಮೂಮೆಂಟ್ ಆಗಿರೋದ್ರಿಂದ ಇವತ್ತು ಮಂಗಳವಾರ 17 ಡೇಟು. ಇನ್ನು 2 ಡೇಸ್ ಹಬ್ಬ, ಅಂದರೆ ನಾಳೆ ಒಂದೇ ದಿವಸ ಇದೆ. ನಾಳೆ ಸ್ಟಿಚ್ ಮಾಡೋ ಡಿಸೈನರ್ ಬ್ಲೌಸು ನಾನು ಶಾರ್ಟ್ಸಲ್ಲೇ ಹಾಕ್ತೀನಿ. ಬಟ್ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ. ಒಂದೇ ಥರದ್ದು ಬ್ಲೌಸ್ಗಳನ್ನ ನಾನು ಈ ವಾರದಲ್ಲಿ ತುಂಬ ಸ್ಟಿಚ್ ಮಾಡಿದೆ. ಬಟ್ ಕೆಲವು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇರೋಷ್ಟನ್ನು ನಾನು ಇವಾಗ ತೋರಿಸ್ಬೇಕಂತ ಇದ್ದೀನಿ. ಈ ವಾರದ್ದು ಲಾಸ್ಟ್ ಮೂಮೆಂಟ್ ಈ ಬ್ಲೌಸ್ಗಳನ್ನ ನೋಡಿ ನನಗೆ ಕಮೆಂಟ್ ಮಾಡಿ, ಮತ್ತು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಕೆಲವು ನಮ್ಮದೇ ಡಿಸೈನ್ ಆಗಿರುತ್ತೆ, ಕೆಲವು ಕಸ್ಟಮರು ನಮಗೆ ವಾಟ್ಸಪ್ ಮಾಡಿರ್ತಾರೆ. ಹಂಗಾಗಿ ಕೆಲವು ಎಲ್ಲ ಸೇಮ್ ಡಿಸೈನ್ ಇದೆ ಅಂತ ಅಂದ್ಕೋಬೇಡಿ, ತೋರಿಸ್ತಿದ್ದೀನಿ ನೋಡಿ. ಇದು ಬಂದು ಸ್ಲೀವ್ಗೆ ಈ ರೀತಿಯಾಗಿ ಬಟರ್ಫ್ಲೈನ ಕೊಟ್ಟಿದ್ದೀನಿ, ಮತ್ತು ಈ ಬಟನ್ಸ್ನ ಹಾಕಿದ್ದೀನಿ. ಮೇಯ್ನಾಗಿ ಇಲ್ಲಿ ನೋಡಿ, ಈ ಥರ ಬಟನ್ಸ್ನ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕ್ರೀಮ್ ಕಲರ್ ಬ್ಲೌಸು, ಸೆಲ್ಫ್ ಕಲರು, ಗೋಲ್ಡು ಕೂಡ ಇದೆ. ಬಟ್ ನಾನು ಇದರಲ್ಲೇ ಬಟನ್ಸ್ನ ಸೇಮ್ ಕಲರಲ್ಲೇ ಮಾಡಿದ್ದೀನಿ. ಇದು 2 ಬ್ಲೌಸ್ ಇದೆ ನೋಡಿ. ಕುತ್ಕೊಂಡಾಗ ಈ ಥರ ಬಟರ್ಫ್ಲೈ ಕುತ್ಕೊಳ್ಳುತ್ತೆ. ಮತ್ತು ಬ್ಯಾಕು ಸ್ವಲ್ಪ ಸೈಡಿಗೆ ತೆಗೆದು ಪ್ರತಿಯೊಂದನ್ನು ತೋರಿಸ್ತೀನಿ. ಇಷ್ಟು ಬ್ಲೌಸಸಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ನೀಟಾಗಿ ಕಾಣಲಿ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು ಕ್ರೀಮ್ ಕಲರ್ ಬ್ಲೌಸು. ನಾನು ಇವಾಗ ಹೇಳಿರೋ ಥರ ನೋಡಿ, ಈ ರೀತಿಯಾಗಿ ನೆಕ್ ಪ್ಯಾಟರ್ನ್ನ ಕೊಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ಇಲ್ಲಿ ಕಟ್ ವರ್ಕನ್ನ ಕೊಟ್ಟು ಇಲ್ಲಿ ಒಂದು ಬಟನ್ಸ್ನ ಕೊಟ್ಟಿದ್ದೀನಿ. ಸ್ಲೀವ್ಗೆ ಈ ರೀತಿಯಾಗಿ ಬಟರ್ಫ್ಲೈ ಡಿಸೈನ್ನ ಮಾಡಿದ್ದೀನಿ. ಇಲ್ಲಿ 3 ಬಟನ್ಸ್ನ ಹಾಕಿ ಹೈಲೈಟ್ನ ಮಾಡಿದ್ದೀನಿ. ಇದು ಸೆಲ್ಫ್ ಕಲರ್ ಡಿಸೈನ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಪೈಪಿಂಗ್ ಕೊಟ್ಟಿಲ್ಲ ನೋಡಿ. ಇದು ಎಲ್ಲದಕ್ಕೂ ಮ್ಯಾಚ್ ಆಗಿರೋದ್ರಿಂದ ಕಲರ್ ಕಾಂಬಿನೇಷನ್ ಏನು ಕೊಡ್ತೀರಾ, ಅಂದರೆ ಸೇಮ್ ಕಲರಲ್ಲೇ ಸ್ಟಿಚಿಂಗ್ನ ಮಾಡಿದ್ದೀನಿ. ಓಕೆ, ಇದು ಫ್ಯೂಸಿಂಗಲ್ಲಿ ಫಿನಿಶಿಂಗ್ ಮಾಡಿದ್ದೀನಿ. ಈ ಥರ ಇನ್ಔಟ್ ಮಾಡಿ ಫಿನಿಶಿಂಗ್ ಮಾಡಿದ್ದೀನಿ. ಇದೇ ಬ್ಲೌಸು ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ. 2 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಈ ವಾರದಲ್ಲಿ ಸೇಮ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ, 1 ಮತ್ತು 2. ಇದು ಸೇಮ್ ಪ್ಯಾಟರ್ನು ನೋಡಿ, ಒಂದೇ ಫ್ಯಾಮಿಲಿಯವ್ರದ್ದಾಗಿರೋದ್ರಿಂದ ಸೇಮ್ ಪ್ಯಾಟರ್ನು. ಇಲ್ಲಿ ಒಂದು ಬಟನ್ಸ್ ಕೊಟ್ಟಿದ್ದೀನಿ, ಸೈಜ್ ಮಾತ್ರ ಬೇರೆ ಬೇರೆ ಇದೆ. ಇದಕ್ಕೂ ಸೇಮ್ ಬಟರ್ಫ್ಲೈ ಡಿಸೈನ್ನ ಮಾಡಿದ್ದೀನಿ ನೋಡಿದ್ರಲ್ಲ. ಇವಾಗ ಇದು 2 ಬ್ಲೌಸ್ ಆಯಿತು. ಈಗ ನೆಕ್ಸ್ಟು ಇದು ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಈ ಡಿಸೈನ್ನ. ಇದೇ ಥರದ್ದು ನಾನು 4 ಬ್ಲೌಸ್ನ ಸ್ಟಿಚ್ ಮಾಡಿದೆ, ಆದರೆ ಅದು ಹೋಯ್ತು. ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಪೂರ್ತಿ ಹೇಗೆ ಸ್ಟಿಚ್ ಮಾಡಿದೆ ಅಂತ. ಇದು ಫುಲ್ ರೆಡಿ ಆದಮೇಲೆ ಹಾಕಿದ್ದೆ. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಇದಕ್ಕೆ ಎಕ್ಸ್ಟ್ರಾ ಈ ರೀತಿಯಾಗಿ ಬಟನ್ಸ್ನ ಕೊಟ್ಟಿದ್ದೀನಿ, ಕಲರು. ಇದು ಬಂದು ತುಂಬ ಯುನೀಕಾಗಿ ಡಿಸೈನು, ಇವಾಗ ಟ್ರೆಂಡಿಂಗಲ್ಲಿರೋ ಡಿಸೈನ್ ಆಗಿರೋದ್ರಿಂದ ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಬಾರ್ಡರ್ ಇದ್ದರೆ ಈ ಥರ ಯುನೀಕಾಗಿರುತ್ತೆ. ಒಂದು ಬ್ಲೌಸ್ನ ನಾನು ಸೆಲ್ಫ್ ಕಲರಲ್ಲೇ ಮಾಡಿದ್ದೆ. ನಾಳೆ ಅದು ಒಂದು ಮಾಡಿದ್ದೀನಿ, ಅದು ತೊಗೊಂಡೋಗಿದ್ರೆ ಇನ್ನೊಂದನ್ನು ನಾಳೆ ಮಾಡಿ ಅದನ್ನು ನಾನು ತೋರಿಸ್ತೀನಿ ನೋಡಿ. ಸೆಲ್ಫ್ ಕಲರಲ್ಲೂ ಡಿಸೈನ್ ಮಾಡ್ಬೋದು. ಈ ರೀತಿಯಾಗಿದೆ. ಇದೇ ಬಾರ್ಡ್ರಲ್ಲಿ ನಾನು ಹೈಲೈಟ್ ಮಾಡಿ ಬಫ್ನ ಕೊಟ್ಟು ಆಫ್ ಸ್ಲೀವಲ್ಲಿ ಈ ಥರ ಒಂದು ಬಾರ್ಡರ್ ಕೊಟ್ಟಿದ್ದೀನಿ ನೋಡಿ. ಇವಾಗ ಎಲ್ಲರೂ ಬಂಚನ್ನ ಇದೇ ರೀತಿಯಾಗಿ ಕೇಳ್ತಾ ಇರೋದ್ರಿಂದ ನಾನು ಎಲ್ಲ ಬ್ಲೌಸ್ಗಳಿಗೂ ಇದೇ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇದರಲ್ಲೇನು ವೆರೈಟಿ ಇಲ್ಲ. ಇದು ನೋಡಿ, ಎಲ್ಬೋ ಸ್ಲೀವು ಈ ರೀತಿಯಾಗಿದೆ. ಈ ಥರ ಬಫ್ ಥರ ಇದೆ ನೋಡಿ ಫ್ರೆಂಡ್ಸ್. ಇದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಬಫ್ ಸ್ಲೀವು. ಈ ರೀತಿಯಾಗಿ ಸ್ಲೀವ್ನ ಮಾಡಿದ್ದೀನಿ. ಇದರಲ್ಲಿ ಚಿಕ್ಕದು ಬಾರ್ಡರ್ ಬಂದಿತ್ತು. ಆ ಬಾರ್ಡರಲ್ಲಿ ಅವರು ಸ್ವಲ್ಪ ಆರೆಂಜ್ ಕಲರ್ ಕೊಟ್ಟಿದ್ದರು, ಅದನ್ನೇ ನಾನು ಹೈಲೈಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಫ್ರಂಟಲ್ಲಿ ನೋಡಿ ಸ್ವೀಟ್ ಆರ್ಟ್ ನೆಕ್ನ ಕೊಟ್ಟಿದ್ದೀನಿ, ಸ್ವಲ್ಪ ಶೇಪಲ್ಲಿ ಆರ್ಟ್ ನೆಕ್ ಚೇಂಜ್ ಮಾಡಿದ್ದೀನಿ. ಬ್ಯಾಕಲ್ಲಿ ಈ ರೀತಿಯಾಗಿ ಡಿಸೈನ್ನ ಚೇಂಜ್ ಮಾಡಿದ್ದೀನಿ. ಇದು ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಬಾರ್ಡ್ರ್ ಉಳಿದಿರೋದ್ರಿಂದ ಅದನ್ನೇ ಹೈಲೈಟ್ ಮಾಡಿದ್ದೀನಿ. ಇಲ್ಲಿ ಒಂದು ಲೇಸ್ ಬೇಕಂದರೆ ಕಸ್ಟಮರ್ಗೆ ಕೊಡ್ತೀನಿ, ಇಲ್ಲ ಅಂದರೆ ಅವ್ರಿಗೆ ಇದೇ ಥರ ಫಿನಿಶಿಂಗ್ ಬೇಕಂತ ಕೇಳಿರೋದ್ರಿಂದ. ಬಟ್ ಇನ್ನೊಂದು ಸರಿ ಕೇಳಿಬಿಟ್ಟು ನಾನು ಬೇಕಂದರೆ ಕೊಡ್ತೀನಿ ನೋಡಿ. ಈ ಥರ ತುಂಬ ಸಿಂಪಲ್ಲಾಗಿದೆ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದಕ್ಕೆ ಈ ರೀತಿಯಾಗಿ ಬಬ್ ಸ್ಲೀವ್ನ ಸ್ಟಿಚ್ ಮಾಡಿದ್ದೀನಿ. ಮತ್ತು ನೋಡಿ ಈ ಥರ ಬಂಚ್ನ ರೆಡಿ ಮಾಡಿದ್ದೀನಿ ನೋಡಿ. ಇದು ನೆಕ್ಸ್ಟ್ ಒಂದು ಬಂದು 40 ಬಾಲ್ಸ್.
ಇದಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗಿ ಇದನ್ನು ರೆಡಿ ಮಾಡಿದ್ದೀನಿ ನೋಡಿ. ಬಂಚನ್ನ ರೆಡಿ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಬಂಚಿಗೆ ಸ್ವಲ್ಪ ಚೇಂಜನ್ನು ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಸ್ಲೀವ್ಗೆಲ್ಲ ಈ ರೀತಿಯಾಗಿ ಸ್ಮಾಲ್ ಪೋಟಿಸ್ ಬಾಲ್ಸ್ನ ಕೊಡಿ ಅಂತ ಕೇಳಿದರು. ಅದಕ್ಕೆ ಇದು ಸ್ಯಾರಿ ಕಲರು ಸಿಂಪಲ್ ಅಂದರೆ ಕ್ರೀಮ್ ಅದು ಬಿಸ್ಕೆಟ್ ಕಲರ್ ಇದ್ದಿದ್ದರಿಂದ ಆ ರೀತಿಯಾಗಿ ಬಾರ್ಡರ್ ಮೇಲೆ ಕಾಣಿಸ್ತಾ ಇದೆ. ಇದು ಬ್ಯಾಕಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯಾಕಲ್ಲಿ ಈ ರೀತಿಯಾಗಿ ಡಿಸೈನ್ಸ್ನ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಅದೇ ಪೋಟಿ ಬಾಲ್ಸಲ್ಲೇ ಡಿಸೈನು, ಬಟ್ ಇದು ತುಂಬ ದೊಡ್ಡ ಸೈಜು. ಚೆಸ್ಟ್ ಮೆಜರ್ಮೆಂಟ್ ಬಂದು 11.5 ಅಂದರೆ ನಿಮ್ಗೆ ಗೊತ್ತಾಗುತ್ತೆ 46 ಸೈಜು. ನಾನು ಫಸ್ಟ್ ಟೈಮ್ 46 ಸೈಜ್ನ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಇದು ತುಂಬ ಒಂದು 3-4 ಬ್ಲೌಸಸ್ ಮಾಡಿದೆ. ಇವಾಗಲೂ ಕೂಡ ಇದೆ, ಡಿಸೈನರ್ ಬ್ಲೌಸ್ ಆಗಿರೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ 40 ಬಾಲ್ನ ಇಲ್ಲಿ 1 ಲೈನ್ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಥ್ರೆಡ್ ಪೈಪಿಂಗ್ ಬೇಕಂತ ಹೇಳಿದರು, ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ. ಸ್ಲೀವು ನಾರ್ಮಲಾಗಿ ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ. ಈ ರೀತಿಯಾಗಿ ಶೇಪ್ ಚೇಂಜ್ ಈ ಥರ ಬೇಕಂತ ಕೇಳಿರೋದ್ರಿಂದ ಈ ರೀತಿಯಾಗಿ ಶೇಪ್ನ ಕೊಟ್ಟಿದ್ದೀನಿ. ಅಂದರೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಶೇಪಲ್ಲಿ ಇದಕ್ಕೂ ಬಂಚನ್ನ ಈ ರೀತಿಯಾಗಿ ಕೊಟ್ಟಿದ್ದೀನಿ ನೋಡಿ. ಇದು ಈ ರೀತಿಯಾಗಿ ತುಂಬ ದೊಡ್ಡ ಸೈಜ್ ಆಗಿದೆ. ಇದು 46 ಚೆಸ್ಟ್ ಮೆಜರ್ಮೆಂಟು ಈ ರೀತಿಯಾಗಿ ಬರುತ್ತೆ. ಅಂದರೆ ಈ ಶೇಪಲ್ಲಿ ಕೊಟ್ಟಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ನೋಡಿ. ಈ ಥರದ್ದು ತುಂಬ ಸಿಂಪಲ್ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿದೆ, ಅದನ್ನೆಲ್ಲ ತೊಗೊಂಡು ಹೋಗಿದ್ದಾರೆ. ಬಟ್ ಇವಾಗ ನಾನು ಏನಂತ ಹೇಳ್ತೀನಿ ಅಂದರೆ, ಈ ಥರ ಬ್ಲೌಸ್ಗಳಿಗೆಲ್ಲ ನಾವು ಡಿಸೈನ್ಸ್ ಮಾಡೋದಕ್ಕಿಂತ ಈ ಥರ ಇದಕ್ಕೆ ಮ್ಯಾಚ್ ಆಗುವಂಥ ಥ್ರೆಡ್ ಪೈಪಿಂಗ್ನ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ನ ಕೊಟ್ಟಿರೋದ್ರಿಂದ ನೋಡಿ ಎದ್ದು ಕಾಣಿಸ್ತಾ ಇದೆ, ತುಂಬ ಯುನೀಕ್ ಆಗಿರುತ್ತೆ. ಮತ್ತು ಇದರಲ್ಲೂ ಅಷ್ಟೇ, ಇದು ಕೂಡ ಎಷ್ಟು ನೋಡಿ ಕಲರ್ಫುಲ್ ಆಗಿರೋದ್ರಿಂದ ಇದಕ್ಕೆ ಡಿಸೈನ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದರಲ್ಲಿ ಸ್ಲೀವ್ಗೆ ಆಲ್ರೆಡಿ ಡಿಸೈನ್ಸು ಚಮ್ಕಿ ಲೈನ್ಸ್ ಬಂದಿತ್ತು. ನಾನು ಇಲ್ಲಿ ಥ್ರೆಡ್ ಪೈಪಿಂಗ್ ಮಾತ್ರ ಮಾಡಿದ್ದೀನಿ. ಬ್ಯಾಕು ಕೂಡ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ. ಬಂಚ್ ಮಾತ್ರ ನಿಮ್ಗೆ ಹೇಳಿದ್ನಲ್ಲ, ಇದನ್ನೇ ಡಿಫ್ರೆಂಟಾಗಿ 1, 2, 3, 4 ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಒಂದು ಬ್ಲೌಸು ಇವಾಗ ತೋರಿಸಿದ್ನಲ್ಲ 2 ಬ್ಲೌಸು, ಅವ್ರದ್ದೇ ಬ್ಲೌಸು 4 ಪೋಟಿ ಬಾಲ್ಸ್ ಇತ್ತಲ್ಲ, ಅದು ಇದು ಮತ್ತು 2 ಒಟ್ಟು 4 ಅವ್ರದ್ದೇ ಡಿಸೈನರ್ ಬ್ಲೌಸಸ್ಸು ನೋಡಿ. ಇದನ್ನು ನಾನು ಕಟ್ ವರ್ಕಲ್ಲಿ ಈ ಶೇಪ್ನ ಕೊಟ್ಟಿದ್ದೀನಿ. ಈ ರೀತಿ ಕಟ್ ವರ್ಕು ಫುಲ್ ಬ್ಯಾಕ್ ಕಟ್ ವರ್ಕ್ ಕೊಟ್ಬಿಟ್ಟು ಇದು ಸ್ಯಾರಿ ಕಲರ್ ಏನಿದೆ ಅದನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಬಂಚನ್ನ ಈ ರೀತಿಯಾಗಿ ಕೇಳ್ತಾ ಇರೋದ್ರಿಂದ ಈ ರೀತಿಯಾಗಿ ಬ್ಯಾಕ್ ಬಂಚನ್ನ ರೆಡಿ ಮಾಡಿದ್ದೀನಿ. ಸ್ಲೀವ್ಗೆ ಇಷ್ಟು ದೊಡ್ಡ ಬಾರ್ಡ್ರ್ ಅದರಲ್ಲೇ ಬಂದಿರೋದ್ರಿಂದ ಅದನ್ನೇ ಹೈಲೈಟ್ ಮಾಡಿದ್ದೀನಿ. ಬ್ಯಾಕ್ ಡಿಸೈನ್ ಮಾತ್ರ ಇದಕ್ಕೆ ಸ್ಲೀವ್ಗೆ ತಕ್ಕಾಗಿ ನಾನು ಇದನ್ನು ಡಿಸೈನ್ಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಕಸ್ಟಮರ್ಗೂ ಕೂಡ ಗೊತ್ತಿಲ್ಲ ಇಷ್ಟು ಲುಕ್ಕಾಗಿದೆ ಅಂತ. ಓಕೆ, ಇದು ನೋಡಿ ತುಂಬ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಅದ್ಭುತವಾಗಿದೆ. ನೆಕ್ಸ್ಟ್ ಒಂದು ಬಂದು ನೋಡಿ ಈ ರೀತಿಯಾಗಿ ಇದಕ್ಕೆ ನಾನು ಲೇಸ್ ಕೊಟ್ಟು ಫಿನಿಶಿಂಗ್ನ ಮಾಡಿದ್ದೀನಿ. ಇಲ್ಲಿ ನೋಡಿ ಇದು ಬಾರ್ಡರು, ಸ್ಲೀವ್ ತುಂಬ ಸೂಪರಾಗಿದೆ. ಇದು ಬ್ಲೂ ಕಲರು ಮತ್ತು ಬಫು. ಇಲ್ಲಿ 2 ಲೈನು ನಮಗೆ ಸೆಂಟ್ರಲ್ಲಿ ಬಾರ್ಡ್ರ್ ಬಂದಿರೋದ್ರಿಂದ ನಾನು ಈ ಲಾಸ್ಟಲ್ಲಿ ಪೈಪಿಂಗ್ನ ಕೊಟ್ಟಿದ್ದೀನಿ. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಈ ಥರ ಯುನೀಕಾಗಿ ಏನಾದರೂ ಮಾಡಿದ್ರೆ ಕಸ್ಟಮರ್ಗೂ ಕೂಡ ಲೈಕ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಡಿಸೈನ್ಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಇಲ್ಲೂ ಕೂಡ ಡೋರಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದೇ ಬಾರ್ಡರ್ನಲ್ಲಿ ನಾನು ಈ ರೀತಿಯಾಗಿ ಹೈಲೈಟ್ನ ಮಾಡಿದ್ದೀನಿ ನೋಡಿ. ಇದು ಈ ರೀತಿಯಾಗಿರುತ್ತೆ. ಇವಾಗ ಬರ್ತಾ ಇರೋ ಡಿಸೈನ್ಸ್ಗಳೆಲ್ಲ ಈ ಥರ ಇರೋದ್ರಿಂದ ಇದನ್ನು ನಾನು ಸ್ವಲ್ಪ ಚೇಂಜಸ್ ಮಾಡಿರುವಂಥ ಡಿಸೈನು. ಇದಕ್ಕೆ ಬಾರ್ಡರ್ನ ತೆಗೆದು ಇದನ್ನು ಅಟ್ಯಾಚ್ ಮಾಡಿದ್ದೀನಿ ಸಪ್ರೇಟು. ಆ ಬಾರ್ಡರಲ್ಲಿ ಹೈಲೈಟ್ ಲುಕ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಇದು 46 ಸೈಜ್ದೆ ಬ್ಲೌಸು. ಬಟ್ ಇದಕ್ಕೆ ನಾನು ಯಾವುದೂ ಡಿಸೈನ್ಸ್ ಮಾಡಿಲ್ಲ. ಬಟ್ ಇದು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಲಾಂಗ್ ಎಲ್ಬೋ ಸ್ಲೀವ್ಸು 46 ಸೈಜು. ಇದು ಬಂದು ನಾನು ನಾರ್ಮಲಾಗೆ ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ವರ್ಕ್ ಬ್ಲೌಸು ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಸಿಂಪಲ್ ಆಗಿರುವಂಥ ಡಿಸೈನ್ ಇದು. ಸ್ಲೀವ್ಗೆ ಈ ರೀತಿಯಾಗಿ ಹೈಲೈಟ್ನ ಮಾಡಿಸಿದ್ದೀನಿ. ಒಂದು ಇಲ್ಲಿ ಲೀಫ್ ಒಂದು ತಿಲಕ್ ಡಿಸೈನ್ ಇದು. ಇಲ್ಲಿ ಬಂದು ಲೀಫ್ ಡಿಸೈನ್ ಮಾಡಿಸಿದ್ದೀನಿ ನೋಡಿ. ಈ ರೀತಿಯಾಗಿದೆ. ನೆಕ್ಲೈನ್ ಬಂದು ಈ ರೀತಿಯಾಗಿದೆ. ತುಂಬ ಸಿಂಪಲ್ಲಾಗಿದೆ ಮತ್ತು
ತುಂಬ ಚೆನ್ನಾಗಿದೆ. ಈ ನೆಕ್ ತುಂಬ ಹೈಲೈಟ್ ಆಗ್ತಾಯಿದೆ, ಆ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಇದು ಇದು ಸ್ಲೀವ್ಗೆ ಇರ್ತಾಯಿತ್ತು, ಬಟ್ ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಇದನ್ನು ಕಟ್ ಮಾಡಿ ಬ್ಯಾಕಿಗೆ ಕೊಟ್ಟು ಇಲ್ಲಿ ಬ್ಯಾಕಿಗೆ ಈ ಶೇಪಲ್ಲಿ ಬ್ಯಾಕ್ ಬೋಟ್ ನೆಕ್ ಶೇಪಲ್ಲಿ ಈ ರೀತಿಯಾಗಿ ಕಟ್ಟಿಂಗ್ನ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಸ್ಲೀವ್ಗೆ ಅದರಲ್ಲಿ ಸ್ಟೋನ್ ಕಲ್ಲಲ್ಲಿರೋದನ್ನೇ ಪೈಪಿಂಗ್ ಕೊಟ್ಟು ಹೈಲೈಟ್ನ ಮಾಡಿದ್ದೀನಿ. ಫ್ರಂಟ್ ಬಂದು ಈ ಥರ ಶೇಪಲ್ಲಿ ಕೊಟ್ಟಿರೋದ್ರಿಂದ ತುಂಬ ಯುನಿಕ್ ಮತ್ತು ಲುಕ್ ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿದ್ರೂ ಇದು ತುಂಬ ನೋಡಿ ಈ ರೀತಿಯಾಗಿ ಈ ಶೇಪ್ ಬಂದು ಐರನ್ ಬಾಕ್ಸ್ ಶೇಪ್ ಇರುತ್ತಲ್ಲ ಆ ಶೇಪಲ್ಲಿ ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಬಂದು ವರ್ಕ್ ಬ್ಲೌಸು. ನೋಡಿ ಇದು ಸ್ಲೀವ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿಸಿದ್ದೀನಿ. ಇದು ಮೇಲೆ ಡಿಸೈನ್ಸ್ ಬಂದಿದೆ, ಇಲ್ಲಿ ಕೆಳಗಡೆ ಬಾರ್ಡರ್ ಮೇಲೂ ಡಿಸೈನ್ಸ್ ಬಂದಿದೆ. ಫ್ರಂಟು ಮತ್ತು ಇದು ಬ್ಯಾಕ್ ಬಂದು ಪಾಟ್ ನೆಕ್ ಸ್ಟೈಲಲ್ಲಿದೆ. ಬಂಚು ಸೇಮ್, ಎಲ್ಲರೂ ಇದನ್ನೇ ಕೇಳೋದ್ರಿಂದ ನಾನು ಇದೇ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇದು ಲಾಸ್ಟ್ ಮೂಮೆಂಟಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂತ ಹೇಳಿದ್ರೆ ಇವತ್ತು ಇದು ಬ್ಲೌಸಸ್ ಎಲ್ಲ ತೊಗೊಂಡೋಗಕ್ಕೆ ಬರ್ತಾ ಇರೋದ್ರಿಂದ ಈ ವಿಡಿಯೋಸ್ನ ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬಂದು ಕಟ್ ವರ್ಕ್ ಬ್ಲೌಸು. ಇದು ಸ್ಲೀವಲ್ಲೇ ಸ್ಟೋನ್ ವರ್ಕ್ ಬಂದಿರೋದ್ರಿಂದ ಅದರಲ್ಲೇ ಕಟ್ ವರ್ಕ್ ಇತ್ತು. ಬ್ಯಾಕಿಗೆ ಮಾತ್ರ ನಾನು ಎಕ್ಸ್ಟ್ರಾ ಡಿಸೈನ್ಸ್ನ ಕೊಟ್ಟಿದ್ದೀನಿ. ಪ್ರತಿಯೊಂದೂ ಡೀಟೇಲಾಗಿ ತೋರಿಸೋಣ ಅಂತ ಅಂದ್ಕೊಂಡ್ರೆ ಶಾರ್ಟ್ಸಲ್ಲಿ ಡೀಟೇಲಾಗಿ ತೋರಿಸ್ಬೋದು. ವಿಡಿಯೋದಲ್ಲಿ ನಿಮಗೆ ಆದಷ್ಟು ಯಾವ ರೀತಿ ಡಿಸೈನ್ಸ್ ನೋಡಿ, ಇದಕ್ಕೆ ನಾನು 4 ಸ್ಟೆಪ್ಸ್ನ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಈಗಿನ ಸ್ಟೈಲೇ ಇದಾಗಿರೋದ್ರಿಂದ ಎಲ್ಲ ಕಟ್ ವರ್ಕ್ ಸ್ಟೈಲೇ ಕೇಳ್ತಾ ಇರೋದ್ರಿಂದ ಈ ರೀತಿ ತುಂಬ ಡಿಸೈನ್ಸ್ಗೋಸ್ಕರ ಸ್ಟಿಚ್ ಮಾಡಿದ್ದೆ. ಅದರಲ್ಲಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ವೀಡಿಯೋಗಳನ್ನು ತೋರಿಸಿದ್ದೀನಿ. ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.